ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅದು ಆಗಸ್ಟ್ 8, 2016 ಇಸವಿ ರಾತ್ರಿ 9 ಗಂಟೆಯ ಸಮಯ. ಸೇಲಂನಿಂದ ಇಗ್ಮೂರ್ ಮಾರ್ಗವಾಗಿ ಹೊರಡುವ ಚೆನ್ನೈ ಎಕ್ಸ್‌ಪ್ರೆಸ್ ಟ್ರೈನ್ ಆಗತಾನೆ ಅಲ್ಲಿಂದ ಹೊರಟಿತ್ತು. ಅವತ್ತು ಸೋಮವಾರದ ದಿನವಾದ್ರಿಂದ ಜಾಸ್ತಿ ಜನ ಅಲ್ಲಿ ಇರಲಿಲ್ಲ. ಆದರೆ ಸ್ಟೇಷನ್ನ ಸುತ್ತಮುತ್ತ ಮಾತ್ರ ಒಂದಷ್ಟು ಜನ ಪೊಲೀಸರು ಇದ್ದರು. ಅಲ್ಲದೆ ಅವರೆಲ್ಲರ ಕೈಗಳಲ್ಲೂ ಗನ್ಗಳಿದ್ದವು. ಈ ಅಧಿಕಾರಿಗಳು ಅಲ್ಲಿ ಯಾಕಾಗಿ ಸೇರಿದ್ದಾರೆ ಅಂತ ಜನಕ್ಕೆ ಮೊದಲು ಗೊತ್ತಾಗ್ಲಿಲ್ಲ. ಯಾರೋ ವಿಐಪಿಗಳು ಬರ್ತಾ ಇರಬಹುದು, ಹೀಗಾಗಿ ಇವರನ್ನ ಸೆಕ್ಯೂರಿಟಿಗೆ ಅಲ್ಲಿಟ್ಟಿರಬಹುದು ಅಂತ ಜನ ತಿಳಿದುಕೊಂಡ್ರು. ಟ್ರೈನ್ ಬಂದ ತಕ್ಷಣ ಅದನ್ನ ಹತ್ತೋದಕ್ಕೆ ಶುರು ಮಾಡಿದ ಪೊಲೀಸರನ್ನ ನೋಡಿದ ಪ್ರಯಾಣಿಕರಿಗೆ ಸ್ವಲ್ಪ ಆಶ್ಚರ್ಯ ಉಂಟಾಯಿತು. ಯಾಕಂದ್ರೆ ಆ ಟ್ರೈನ್ ನಲ್ಲಿ ಯಾವುದೇ ವಿಐಪಿ ಕಂಪಾರ್ಟ್ಮೆಂಟ್ ಆಗ್ಲಿ ಅಥವಾ ಯಾವುದೇ ವಿಐಪಿಗಳಾಗ್ಲಿ ಇರಲಿಲ್ಲ. ಎಲ್ಲರೂ ಅವರವರದ್ದೇ ಆದ ಗಡಿಬಿಡಿಯಲ್ಲಿ ಇದ್ದಿದ್ರಿಂದ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಲು ಅಲ್ಲಿ ಯಾರಿಗೂ ಪುರುಷೋತಿರ್ಲಿಲ್ಲ. ಟ್ರೈನ್ ಹತ್ತಿದ ಪೊಲೀಸರ ವಿಚಿತ್ರ ಹುಡುಕಾಟ ಗಮನಿಸಿದವರಿಗಂತೂ ಈ ಬಗ್ಗೆ ಗೊಂದಲ ಕ್ಷಣಕ್ಕೂ ಹೆಚ್ಚಾಗ್ತಾ ಹೋಯಿತು. ಯಾಕಂದ್ರೆ ಆ ಟ್ರೈನ್ ತಾನು ನಿಂತ ಸ್ಥಳದಲ್ಲೆಲ್ಲ ಇಳಿದ ಪೊಲೀಸ್ ಕೆಳಗೆ ಯಾರಿಗಾಗಿಯೋ ಸರ್ಚಿಂಗ್ ಮಾಡ್ತಾ ಇದ್ರು. ರೈಲ್ವೆ ಸಿಗ್ನಲ್ ಮಾತ್ರವಲ್ಲದೆ ಪ್ಲಾಟ್ಫಾರ್ಮ್ ಮೇಲೆಲ್ಲ ಅವರು ಶೋಧ ಕಾರ್ಯ ನಡೆಸ್ತಾ ಇದ್ರು. ಇದೆಲ್ಲ ನೋಡಿದ ಪ್ರಯಾಣಿಕರಿಗೆ ಇವರು ಯಾರಿಗಾಗಿಯೋ ಹುಡುಕಾಡ್ತಿರಬಹುದು ಎಂದು ಅನ್ಸೋದಕ್ಕೆ ಶುರುವಾಯಿತು. ನಿಲ್ದಾಣ ಬಂದ ತಕ್ಷಣ ಪ್ರಯಾಣಿಕರೆಲ್ಲ ತಮ್ಮ ಲಗೇಜ್ ಸಹಿತ ಕೆಳಗಿಳಿಯುತ್ತಾರೆ. ಅವರು ಕೆಳಗೆ ಇಳಿದ ನಂತರವೂ ಸಹ ಅಲ್ಲಿದ್ದ ಪ್ಲಾಟ್ಫಾರ್ಮ್ ಮೇಲೆ ಪೊಲೀಸರು ನಿಂತಿದ್ರು. ಆ ರೈಲಿನ ಒಂದು ಬೋಗಿಗೆ ಒಂದು ಪಾರ್ಸೆಲ್ ವ್ಯಾನ್ ಅಟ್ಯಾಚ್ ಆಗಿದ್ದನ್ನ ಅಲ್ಲಿದ್ದ ಕೆಲವು ಪ್ರಯಾಣಿಕರು ಗಮನಿಸ್ತಾರೆ. ಅದರಲ್ಲಿ ಏನೋ ಬೆಲೆ ಬಾಳುವ ವಸ್ತು ಇರಬಹುದು, ಅದನ್ನ ರಕ್ಷಿಸುವ ಸಲುವಾಗಿ ಪೊಲೀಸರು ಅಲ್ಲಿಗೆ ಬಂದಿರಬಹುದು ಅಂತ ಅದನ್ನ ನೋಡಿದ ಜನ ಭಾವಿಸ್ತಾರೆ. ಆ ಟ್ರೈನ್ ಜೊತೆ ಆ ಪಾರ್ಸೆಲ್ ವ್ಯಾನ್ ಅಟ್ಯಾಚ್ ಆಗಿ ಅಲ್ಲಿಂದ ಮುಂದೆ ಸೇತುಪೇಟೆ ನಿಲ್ದಾಣದ ಕಡೆ ಹೊರಡುತ್ತದೆ. ಅದರ ಹಿಂದೆ ಅಲ್ಲಿದ್ದ ಕೆಲ RBIನ ಅಧಿಕಾರಿಗಳು ಹಾಗೂ ಪೊಲೀಸರು ಸಹ ಅದರ ಸಹಿತವೇ ಹೋಗ್ತಾರೆ. ಆ ಪಾರ್ಸೆಲ್ ವ್ಯಾನ್ಗೆ ಅಷ್ಟೊಂದು ಸೆಕ್ಯೂರಿಟಿ ಯಾಕಿತ್ತು ಅಂದ್ರೆ ಅದರ ತುಂಬಾ ಹಣ ತುಂಬಿದ್ದ ಕೆಲವು ಬಾಕ್ಸ್ಗಳಿದ್ದವು. ಅದು ಒಂದೆರಡಲ್ಲ, ಬರೋಬ್ಬರಿ 220 ಬಾಕ್ಸ್ಗಳು. ಈ ಒಂದೊಂದು ಬಾಕ್ಸ್ನಲ್ಲೂ 500 ಹಾಗೂ 1000 ಮುಖಬೆಲೆಯ ನೋಟ್ಗಳಿದ್ದವು. ಒಟ್ಟು ಅದರಲ್ಲಿದ್ದ ಹಣ ಸುಮಾರು 340 ಕೋಟಿ ರೂಪಾಯಿ. ಆ ಪಾರ್ಸೆಲ್ ಬೋಗಿಯು ಹೊರಗಿನಿಂದ ಭದ್ರವಾಗಿ ಸೀಲ್ ಆಗಿತ್ತು. ಅದರ ಸೀಲನ್ನ ಓಪನ್ ಮಾಡಿದ RBI ಅಧಿಕಾರಿಗಳು ಅದರ ಒಳಗೆ ಹೋಗಿ ನೋಡಿದಾಗ ಅಲ್ಲಿ ಅವರಿಗೊಂದು ದೊಡ್ಡ ಶಾಕ್ ಆದಿತ್ತು. ಯಾಕಂದ್ರೆ ಹೊರಗಿನಿಂದ ಸಂಪೂರ್ಣವಾಗಿ ಲಾಕ್ ಆಗಿದ್ದ ಆ ಬೋಗಿಯ ಒಳಗೆ ಒಂದು ಕಡೆ ಬೆಳಕು ತುಂಬಿಕೊಂಡಿತ್ತು. ಸಣ್ಣ ಕಿಟಕಿಯೂ ಸಹ ಇಲ್ಲದ ಈ ಒಂದು ಬೆಳಕಿನ ಕಿಂಡಿ ಎಲ್ಲಿಂದ ಬಂದಿದೆ ಅಂತ ಅವರಿಗೆಲ್ಲ ಆಶ್ಚರ್ಯವಾಯಿತು. ನಾವು ಇದುವರೆಗೂ ಎಷ್ಟೆಷ್ಟೋ ಹಾಲಿವುಡ್ ಹಾಗೂ ವಿದೇಶಿ ರಾಬರಿ ಪ್ರಕರಣಗಳ ಬಗ್ಗೆ ಕೇಳಿದ್ದೇವೆ. ಆದರೆ ಅವುಗಳನ್ನ ಮೀರಿಸಿದ ಒಂದು ರೋಚಕ ರಾಬರಿ ಪ್ರಕರಣ ನಮ್ಮ ಪಕ್ಕದ ತಮಿಳುನಾಡಿನ ಸೇಲಂನಲ್ಲೇ ನಡೆದಿದೆ ಅಂದ್ರೆ ನಿಜಕ್ಕೂ ನಂಬುವುದು ಕಷ್ಟ ಸಾಧ್ಯ. ಈ ಒಂದು ದೊಡ್ಡ ರಾಬರಿ ಪ್ರಕರಣದಲ್ಲಿ ಅಮೆರಿಕದ ನಾಸಾ ಸಂಸ್ಥೆಯೂ ಸಹ ಇದನ್ನ ಭೇದಿಸಲು ಸಹಾಯ ಮಾಡಿತ್ತು ಅಂದ್ರೆ ನಿಮ್ಮ ಕೈಯಲ್ಲಿ ನಂಬೋದಕ್ಕೆ ಸಾಧ್ಯನಾ? ಅಷ್ಟೆಲ್ಲ ಬಿಗಿ ಭದ್ರತೆಯ ನಡುವೆಯೂ ಈ ಒಂದು ಹಣದ ಕಳ್ಳತನ ನಡೆದದ್ದು ಹೇಗೆ? ನಾಸಾ ಸಂಸ್ಥೆಯು ಇಲ್ಲಿ ಯಾವ ರೀತಿಯಾಗಿ ಸಹಾಯ ಮಾಡಿತು? ಸೇಲಂ ರಾಬರಿ ಪ್ರಕರಣ ಎಂದೇ ಹೆಸರಾದ ಈ ಕುಖ್ಯಾತ ಘಟನೆಯ ರೋಚಕ ವಿವರಣೆಯ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಸವಿಸ್ತಾರವಾಗಿ ತಿಳಿಯುತ್ತಾ ಹೋಗೋಣ ಬನ್ನಿ. ಅಷ್ಟೊಂದು ಹೆವಿ ಮೊತ್ತದ ಹಣವನ್ನ ಖದೀಮರು ಯಾವ ರೀತಿ ಕಳ್ಳತನ ಮಾಡಿದ್ರು ಅನ್ನುವ ವಿಷಯವೇ RBI ಅಧಿಕಾರಿಗಳ ಆಶ್ಚರ್ಯಕ್ಕೆ ಕಾರಣವಾಗಿತ್ತು. ಅವರು ಈ ಬಗ್ಗೆ ಪೊಲೀಸರ ಕಡೆ ಮುಖ ಮಾಡಿದಾಗ ಅಸಲಿಗೆ ಈ ಒಂದು ದರೋಡೆ ಅಲ್ಲಿ ಯಾವಾಗ ಯಾರಿಂದ ಸಂಭವಿಸಿತು ಅನ್ನೋದು ಪೊಲೀಸರಿಗೆ ಗೊತ್ತಿರಲಿಲ್ಲ. ಈ ಘಟನೆ ನಡೆದ 2 ದಿನದಲ್ಲಿ ಇದನ್ನ ಅಲ್ಲಿಯ CBCIDಗೆ ವಹಿಸಲಾಯಿತು. ಈ ಕೇಸನ್ನ ಕೈಗೆತ್ತಿಕೊಂಡ ಅವರು ತಕ್ಷಣವೇ 3 ಸ್ಪೆಷಲ್ ಟೀಮ್ಗಳನ್ನ ರಚನೆ ಮಾಡಿ ಇದರ ತನಿಖೆಗೆ ಇಳಿಯುತ್ತಾರೆ. ಇದರಲ್ಲಿ ಮೊದಲ ಟೀಮ್ ಈ ಒಂದು ಕಳ್ಳತನವು ಯಾವ ರೀತಿ ನಡೆಯಿತು ಅನ್ನೋದನ್ನ ಟೆಕ್ನಿಕಲ್ ಆಗಿ ಭೇದಿಸಲು ಪ್ರಯತ್ನ ಪಡುತ್ತದೆ. ಇನ್ನು 2ನೇ ಟೀಮ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದ ಗಾರ್ಡ್ಗಳು, ಪೊಲೀಸರು, RBI ಅಧಿಕಾರಿಗಳು ಹಾಗೂ ಆ ಬೋಗಿಯನ್ನ ಅಟ್ಯಾಚ್ ಮಾಡಲು ಬಳಕೆಯಾದ ಎಲ್ಲಾ ಕೆಲಸಗಾರರನ್ನ ಒಬ್ಬರನ್ನ ಬಿಡದ ಹಾಗೆ ವಿಚಾರಣೆ ಮಾಡುತ್ತದೆ. ಹಾಗೂ 3ನೇ ಟೀಮ್ ಈ ಹಣವನ್ನ ನಿಜವಾಗಿಯೂ ಕದ್ದ ಕಳ್ಳರನ್ನ ಬೇಟೆಯಾಡಲು ಮುಂದಾಗಿತ್ತು. ಇವರೆಲ್ಲರೂ ಇಂಥದ್ದೇ ರಾಬರಿ ಪ್ರಕರಣವು ಭಾರತದ ಬೇರೆ ಕಡೆ ಎಲ್ಲೆಲ್ಲಿ ಯಾವಾಗ ನಡೆದಿದೆ ಎನ್ನುವುದರ ಪರಿಶೀಲನೆಗೆ ಇಳಿಯುತ್ತೆ. ರೈಲ್ನಲ್ಲಿ ಈ ಒಂದು ಕಳ್ಳತನವು ಸೇಲಂ, ಇಗ್ಮೋರ್ ಅಥವಾ ಸೇತುಪೇಟೆಯ ನಿಲ್ದಾಣಗಳಲ್ಲಿ ಯಾವುದಾದರೂ ಒಂದರಲ್ಲಿ ನಡೆದಿರಬೇಕೆಂದು ಪೊಲೀಸರು ಭಾವಿಸ್ತಾರೆ. ಯಾಕಂದ್ರೆ ಈ 3 ಸ್ಥಳಗಳಲ್ಲಿ ಅವತ್ತು ಆ ಟ್ರೈನ್ ತುಂಬಾ ಹೊತ್ತು ಹಾಲ್ಟ್ ಆಗಿತ್ತು.
ಅವರು ಈ ಮಾರ್ಗದ ಮಧ್ಯೆ ಇರುವ CCTVಗಳನ್ನ ಚೆಕ್ ಮಾಡಿದಾಗ ಇಲ್ಲೆಲ್ಲೂ ಸಹ ಕಳ್ಳತನ ಆದ ಬಗ್ಗೆ ಮಾಹಿತಿ ಇವರಿಗೆ ಸಿಗೋದಿಲ್ಲ. ಆದರೆ ಅವರಿಗೆ ಇಲ್ಲಿ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಈ ಟ್ರೈನ್ ಸೇಲಂನಿಂದ ತುಂಬಾ ಮುಂದೆ ಇದ್ದ ವಿರುದಾಚಲಂನಲ್ಲಿ ಬಹಳ ಹೊತ್ತು ನಿಂತಿತ್ತು ಎಂದು, ಹಾಗೂ ಅಲ್ಲಿ ಇದರ ಡೀಸೆಲ್ ಇಂಜಿನ್ ತೆಗೆದು ಅದರ ಬದಲಿಗೆ ಎಲೆಕ್ಟ್ರಿಕಲ್ ಇಂಜಿನ್ ರಿಪ್ಲೇಸ್ ಮಾಡಲಾಗುತ್ತದೆ ಎನ್ನುವ ವಿಷಯ ಅವರಿಗೆ ತಿಳಿದು ಬರುತ್ತದೆ. ಹೀಗಾಗಿ ಆ ನಿಲ್ದಾಣದ ಬಳಿಯೂ ಹೋಗಿ ವಿಚಾರಣೆ ಮಾಡಿದವರಿಗೆ ಅಲ್ಲಿಯೂ ಸಹ ಈ ಬಗ್ಗೆ ಯಾವುದೇ ಮಹತ್ವದ ಸುಳಿವು ಸಿಗೋದಿಲ್ಲ. ಈಗ ಪೊಲೀಸ್ ಏನು ಯೋಚನೆ ಮಾಡ್ತಾರೆ ಅಂದ್ರೆ, ಇದು ಸೇಲಂನಿಂದ ಹೊರಡುವ ಮುನ್ನವೇ, ಅಂದ್ರೆ ಆ ಬೋಗಿಯು ಲೋಡ್ ಆಗಿ ಅಲ್ಲಿಗೆ ಫಿಕ್ಸ್ ಆಗುವ ಮೊದಲೇ ಯಾರೋ ಇದನ್ನ ರಹಸ್ಯವಾಗಿ ಹತ್ತಿ ಇದು ಸೇಲಂ ಅಥವಾ ಸೇತುಪೇಟೆ ನಿಲ್ದಾಣಗಳಲ್ಲಿ ತುಂಬಾ ಹೊತ್ತು ನಿಲ್ಲಿಸಿದಾಗ ಅದಿನ್ನು ನಿಲ್ದಾಣಕ್ಕೆ ಬರುವ ಮೊದಲೇ ತಮ್ಮ ಕೈ ಚಳಕ ಸಾಧಿಸಿದ್ದಾರೆ ಅಂತ ಅವರು ಗೆಸ್ ಮಾಡ್ತಾರೆ. ಆದರೆ ಅವರ ಯಾವುದೇ ಊಹೆಗಳಿಗೂ ಸರಿಯಾದ ಸಾಕ್ಷಿ ಅಥವಾ ಎವಿಡೆನ್ಸ್ ಇರಲಿಲ್ಲ. ಹೀಗಾಗಿ ಈ ಘಟನೆ ನಡೆದ ಮುಂದಿನ 2 ವರ್ಷಗಳವರೆಗೂ ಈ ಕೇಸ್ ಒಂದಿಂಚೂ ಸಹ ಮುಂದಕ್ಕೆ ಹೋಗೋದಿಲ್ಲ. ಈ ಸಮಯದಲ್ಲಿ ಈ ಕೇಸಿನ ಪರಿಹಾರಕ್ಕಾಗಿ ನಮ್ಮ ಅಧಿಕಾರಿಗಳು ದೂರದ ಅಮೆರಿಕಾದ ಬಾಹ್ಯಾಕಾಶ ಸಂಸ್ಥೆಯಾದ ನಾಸಾದವರ ಮೊರೆ ಹೋಗುತ್ತಾರೆ. ಸೇಲಂನಿಂದ ಸೇತುಪೇಟೆ ಅಥವಾ ವಿರುದಾಚಲಂನವರೆಗೂ 350 ಕಿಲೋಮೀಟರ್ ಅಂತರವಿದೆ. ಈ ಟ್ರೈನ್ ಹೋಗುವ ಈ ಮಾರ್ಗದ ಸ್ಯಾಟಲೈಟ್ ಇಮೇಜ್ಗಳನ್ನ ನಾಸಾ ನಮ್ಮ ಅಧಿಕಾರಿಗಳಿಗೆ ಕೊಡುತ್ತದೆ. ಅದು ಕೊಟ್ಟ ಆ ಚಿತ್ರಗಳಿಂದ ಅಥವಾ ಆ ಚಿತ್ರಗಳಲ್ಲಿ ಯಾವ ಮಾಹಿತಿ ಇತ್ತು ಅನ್ನೋದರ ಬಗ್ಗೆ ಖಚಿತತೆ ಇಲ್ಲವಾದರೂ ಅದು ಈ ಸ್ಯಾಟಲೈಟ್ ಇಮೇಜ್ಗಳನ್ನ ನಮ್ಮವರಿಗೆ ಕೊಟ್ಟ ನಂತರವೇ ಈ ಕೇಸ್ ಗಂಭೀರ ಸ್ವರೂಪ ಪಡೆಯೋದು. ಈ ಅಂತರದಲ್ಲಿ ಸುಮಾರು 100 ಮೊಬೈಲ್ ಟವರ್ಗಳನ್ನ ಕವರ್ ಮಾಡಿ ಈ ಎಲ್ಲಾ ಮೊಬೈಲ್ ನೆಟ್ವರ್ಕ್ ಟವರ್ಗಳಲ್ಲಿ ಅವತ್ತು ಆ ಟ್ರೈನ್ ಹೋದ ಸಮಯದಲ್ಲಿ ಸಕ್ರಿಯವಾಗಿದ್ದ ಸುಮಾರು 1 ಲಕ್ಷದಷ್ಟು ಮೊಬೈಲ್ ಸಂಖ್ಯೆಗಳ ಡೇಟಾವನ್ನ ಅಧಿಕಾರಿಗಳು ಪಡೆದರು. ಈ ಎಲ್ಲಾ ಫೋನ್ ಕರೆಗಳಲ್ಲಿ ಸುಮಾರು 11 ಫೋನ್ ಕರೆಗಳನ್ನ ಫಿಲ್ಟರ್ ಮಾಡಿ ಪೊಲೀಸ್ ಅವುಗಳ ತನಿಖೆ ಶುರು ಮಾಡ್ತಾರೆ. ಈ ಮೊಬೈಲ್ ಸಂಖ್ಯೆಗಳೆಲ್ಲ ಬಿಹಾರ ಹಾಗೂ ಮಧ್ಯಪ್ರದೇಶಕ್ಕೆ ಸೇರಿದ ನಂಬರ್ಗಳಾಗಿದ್ದವು. ಈ ಮೊದಲು ಈ ಕೇಸ್ನ ಬಗ್ಗೆ ತಲೆಕೆಡಿಸಿಕೊಂಡಿದ್ದ ಅಧಿಕಾರಿಗಳು ಪೊಲೀಸ್, ಬ್ಯಾಂಕ್ ಅಧಿಕಾರಿಗಳು ಹಾಗೂ ರೈಲ್ವೆ ಗಾರ್ಡ್ಗಳ ಮೇಲೆ ತಮ್ಮ ಗಮನ ಇಟ್ಟಿದ್ದರು. ಆದರೆ ಈ ಮೊಬೈಲ್ ಸಂಖ್ಯೆಗಳು ಸಿಕ್ಕ ನಂತರ ಈಗ ಪೊಲೀಸ್ ಅಧಿಕಾರಿಗಳ ಕಣ್ಣೆಲ್ಲವೂ ಉತ್ತರ ಭಾರತೀಯರ ಕಡೆಗೆ ಹೋಗುತ್ತದೆ. ಆದರೆ ಆ ಉತ್ತರ ಭಾರತದವರೆಲ್ಲ ಕೂಲಿ ಕೆಲಸಕ್ಕಾಗಿ ಅಲ್ಲಿಂದ ತಮಿಳುನಾಡು ಮತ್ತು ಕೇರಳಕ್ಕೆ ಬಂದಿದ್ದ ಕೆಲಸಗಾರರು ಮಾತ್ರವಾಗಿದ್ದರು. ಹೀಗಾಗಿ ಅವರಿಂದ ಈ ಬಗ್ಗೆ ಯಾವುದೇ ಸುಳಿವು ಪೊಲೀಸರಿಗೆ ಸಿಗೋದಿಲ್ಲ. ಈಗ ಮತ್ತೆ ಈ ಕೇಸ್ ತಾನು ಎಲ್ಲಿಂದ ಶುರುವಾಗಿತ್ತೋ ಪುನಃ ಅಲ್ಲಿಗೆ ಬಂದು ನಿಲ್ಲುತ್ತದೆ. ಪೊಲೀಸರಿಗೆ ಒಂದು ರೀತಿ ಕಣ್ಣಿಗೆ ಬಟ್ಟೆ ಕಟ್ಟಿ ಕತ್ತಲು ತುಂಬಿದ ಕಾಡಿನೊಳಗೆ ಬಿಟ್ಟಂತೆ ಆಗಿತ್ತು. ಅವರು ತಾವೆಲ್ಲ ಎಲ್ಲಿ ದಿಕ್ಕು ತಪ್ಪಿದ್ದೇವೋ ಅಂತ ತುಂಬಾ ಗಾಬರಿಗೀಡಾಗಿದ್ದರು. ಹೀಗೆ ಇರುವಾಗ ಮತ್ತೆ ಮೊಬೈಲ್ ಸಂಖ್ಯೆಗಳ ಹಿಂದೆ ಬಿದ್ದ ಪೊಲೀಸರು ಅವತ್ತು ಸಕ್ರಿಯವಾಗಿದ್ದು ತದನಂತರ ಡಿಆಕ್ಟಿವೇಟ್ ಆದ ಮೊಬೈಲ್ ನಂಬರ್ಗಳನ್ನ ಹುಡುಕಲು ಶುರು ಮಾಡ್ತಾರೆ. ಆಗ ಸಿಕ್ಕ ಕೆಲವು ನಂಬರ್ಗಳನ್ನ ಪರಿಶೀಲನೆಗೆ ಹಚ್ಚಿದಾಗ ಇವು ಸಹ ಮಧ್ಯಪ್ರದೇಶಕ್ಕೆ ಸೇರಿದ ನಂಬರ್ಗಳು ಅನ್ನುವ ವಿಷಯ ಅವರಿಗೆ ಗೊತ್ತಾಗುತ್ತೆ. ಈಗ ಸಂದೇಹ ಬಂದ ಅಧಿಕಾರಿಗಳು ತಕ್ಷಣ ವ್ಯಾಪಾರಿಗಳ ವೇಷದಲ್ಲಿ ಅಲ್ಲಿಗೆ ಭೇಟಿ ನೀಡಿ ಅವರಿಗೆ ಸಿಗ್ಬೇಕಿದ್ದ ಕಳ್ಳರ ಬೇಟೆಗೆ ಇಳಿದ್ರು. ನಿಜವಾದ ಕಳ್ಳರನ್ನ ನೇರವಾಗಿ ಇವರು ಹಿಡಿಯಬಹುದಲ್ಲ ಅಂತ ನೀವು ಕೇಳಬಹುದು. ಆದ್ರೆ ಅದು ನಾವು ಹೇಳಿದಷ್ಟು ಸುಲಭವಾದ ಟಾಸ್ಕ್ ಅಲ್ಲ. ಯಾಕಂದ್ರೆ ಇಲ್ಲಿಯ ಕಳ್ಳರು ಇತರೆ ಸಾಮಾನ್ಯರ ಹಾಗೆ ಅಲ್ಲ. ಅಲ್ಲೆಲ್ಲ ಇವರದ್ದೇ ಆದ ದೊಡ್ಡ ನೆಟ್ವರ್ಕ್ ಇರುತ್ತದೆ. ಪೊಲೀಸ್ ಏನಾದ್ರೂ ಇವರ ಹಿಂದೆ ಬಿದ್ದಿರುವ ಸಂಗತಿ ಅವರಿಗೆ ಗೊತ್ತಾದ್ರೆ ಅವರ ರಕ್ಷಣೆಗೆ ಆ ಇಡೀ ಊರೇ ನಿಲ್ಲುತ್ತದೆ. ಆಗ ಕಳ್ಳರನ್ನ ಹಿಡಿಯಲು ಹೋದ ಪೊಲೀಸರೇ ಅಸಹಾಯಕರಾಗಿ ತಮ್ಮ ಜೀವ ಉಳಿಸಿಕೊಳ್ಳಲು ಪರದಾಡುವ ಸ್ಥಿತಿ ಅಲ್ಲಿ ನಿರ್ಮಾಣವಾದರೂ ಸಹ ಅಚ್ಚರಿಯೇನಲ್ಲ. ಹೀಗಾಗಿ ಪೊಲೀಸರು ತಮ್ಮ ವೇಷ ಮರೆಸಿಕೊಂಡು ವ್ಯಾಪಾರಿಗಳ ಸೋಗಿನಲ್ಲಿ ಅಲ್ಲಿ ತಮಗೆ ಈ ಬಗ್ಗೆ ಮಾಹಿತಿ ಕೊಡಲು ಒಂದಷ್ಟು ಸೀಕ್ರೆಟ್ ಇನ್ಫಾರ್ಮರ್ಗಳನ್ನ ಅಲ್ಲಲ್ಲಿ ಬಿಟ್ಟಿರ್ತಾರೆ. ಯಾಕಂದ್ರೆ ಇಲ್ಲಿರುವ ಸ್ಥಳೀಯ ಪೊಲೀಸರಿಂದಲೂ ಸಹ ಅವರಿಗೆ ಇಂತಹ ಸಹಕಾರ, ಬೆಂಬಲ ಈ ದಿಸೆಯಲ್ಲಿ ಹಲವು ಸಲ ಸಿಗೋದಿಲ್ಲ. ಈ ರೀತಿ ತಾವೇ ಬಿಟ್ಟ ಕೆಲವು ಗೂಢಾಚಾರಿಗಳಿಂದ ಅವರಿಗೆ ತಿಳಿದು ಬಂದ ವಿಷಯ ಏನಂದ್ರೆ, ಇಲ್ಲಿಂದ ಯಾರೋ ಪುನಃ 2 ದಿನಗಳ ಮುಂಚೆ ಚೆನ್ನೈಗೆ ಹೋಗಿದ್ದಾರೆ ಅನ್ನುವ ಸಂಗತಿ ಗೊತ್ತಾಗುತ್ತೆ. ಅವರು ಯಾರು ಅಂತ ಸರ್ಚ್ ಮಾಡಿದ ಪೊಲೀಸ್ಗೆ ಅವರು ಮಧ್ಯಪ್ರದೇಶ ಮೂಲದ ದಿನೇಶ್ ಪಾರ್ಡಿ ಹಾಗೂ ರೋಹನ್ ಪಾರ್ಡಿ ಎನ್ನುವ ವ್ಯಕ್ತಿಗಳು ಅನ್ನುವ ವಿಷಯ ಗೊತ್ತಾಯಿತು. ತಕ್ಷಣ ಅವರನ್ನ ಪತ್ತೆ ಹಚ್ಚಿ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಪೊಲೀಸ್ ವಿಚಾರಣೆಯಲ್ಲಿ ಈ ಒಂದು ರಾಬರಿಯನ್ನ ನಾವೇ ಮಾಡಿದ್ದಾಗಿ ಆ ಇಬ್ಬರು ಕಳ್ಳರು ಒಪ್ಪಿಕೊಂಡ್ರು. ಅದನ್ನ ಕೇಳಿ ಅಚ್ಚರಿಪಟ್ಟ ಪೊಲೀಸರು ಇದನ್ನ ನೀವು ಹೇಗ್ ಮಾಡಿದ್ರಿ ಹಾಗೂ ಇದರಲ್ಲಿ ಎಷ್ಟು ಜನ ಭಾಗಿಯಾಗಿದ್ರಿ ಅಂತೆಲ್ಲ ಕೇಳ್ತಾರೆ. ಆಗ ಇಡೀ ದೇಶಕ್ಕೆ ದೇಶವೇ ಬೆರಗಾಗುವಂತೆ ಅವರು ಹೇಳಿದ ಹೇಳಿಕೆಯಲ್ಲಿ ಇದ್ದ ವಿಷಯಗಳು ಹೀಗಿದ್ದವು. ಈ ಮಧ್ಯಪ್ರದೇಶ ಹಾಗೂ ಬಿಹಾರಗಳಲ್ಲಿ 6-7 ವಿಶಿಷ್ಟ ಕಳ್ಳರ ಗುಂಪುಗಳಿವೆ. ಇವರೆಲ್ಲರ ಕುಲಕಸುಬೆ ಕೊಲೆ ಹಾಗೂ ದರೋಡೆ.
ಇವರ ಕಳ್ಳತನದ ಶೈಲಿಯೇ ತುಂಬಾ ರೋಚಕ ಹಾಗೂ ವಿಭಿನ್ನ. ಇವರು ಯಾವ ಕಾರಣಕ್ಕೂ ತಾವಿರುವ ರಾಜ್ಯಗಳಲ್ಲಿ ಕಳ್ಳತನ ಮಾಡೋದಿಲ್ಲ. ಹೊರ ರಾಜ್ಯಗಳಲ್ಲಿ ಕಳ್ಳತನ ಮಾಡಿ ಅದನ್ನ ತಂದು ತಮ್ಮ ಊರುಗಳಲ್ಲಿ ಪಾಲು ಮಾಡಿ ಇವರು ಅಡಗಿಕೊಳ್ಳುತ್ತಾರೆ. ಈ ಒಂದೊಂದು ಗುಂಪುಗಳಿಗೂ ಒಂದೊಂದು ರೀತಿ ರಿವಾಜು ನಿಯಮಗಳಿರುತ್ತವೆ. ಅಂದ್ರೆ ಉದಾಹರಣೆಗೆ ಕೆಲವರು ಬರೀ ಕೊಲೆ ಮಾಡ್ತಾರೆ, ಕೆಲವರು ಬರೀ ದರೋಡೆ ಮಾಡ್ತಾರೆ, ಇನ್ನು ಕೆಲವರು ಕೊಲೆ, ದರೋಡೆ, ಅತ್ಯಾಚಾರ ಮುಂತಾದವುಗಳನ್ನ ಮಾಡ್ತಾರೆ. ಅದೇ ರೀತಿ ಚಲಿಸುವ ಟ್ರೈನ್ನಲ್ಲಿ ಕಳ್ಳತನ, ಕೊಲೆ ಹಾಗೂ ಅತ್ಯಾಚಾರ ಮಾಡುವುದು ಈ ಪಾರ್ಡಿ ಎಂಬ ಗುಂಪಿನ ಕೆಲಸ. ಈಗ ಸೆರೆ ಸಿಕ್ಕಿದ್ದ ರೋಹನ್ ಹಾಗೂ ದಿನೇಶ್ ಇವರಿಬ್ಬರ ಲೀಡರ್ನ ಹೆಸರು ಮೋಹರ್ ಸಿಂಗ್ ಅಂತ. ಅವರ ಮುಂದಾಳತ್ವದಲ್ಲಿ ಅಥವಾ ಹಾಗೂ ಅವನ ಆದೇಶದ ಮೇರೆಗೆ ಇವರು ಬೇಕಾದ ಅಪರಾಧಗಳನ್ನ ಸಾಕಷ್ಟು ಕಡೆ ಮಾಡ್ತಾ ಇದ್ರು. ಅದೇ ತರಹ ಇವರು ಯಾವ ರೈಲ್ವೆ ನಿಲ್ದಾಣದ ಬಳಿ ಕಳ್ಳತನ ಮಾಡಲು ಸ್ಕೆಚ್ ಹಾಕಿರುತ್ತಾರೋ ಅದರ ಪ್ಲಾಟ್ಫಾರ್ಮ್ ಮೇಲ್ಗಡೆ ಅದು ಇದು ಸಣ್ಣ ಪುಟ್ಟ ವಸ್ತುಗಳನ್ನ ಮಾರುತ್ತಾ ಟೆಂಟ್ ಹಾಕಿಕೊಳ್ಳುತ್ತಾರೆ. ಮೇಲ್ನೋಟಕ್ಕೆ ಚಿಲ್ಲರೆ ಕಾಸಿಗೆ ವ್ಯಾಪಾರ ಮಾಡುವ ವ್ಯಾಪಾರಿಗಳಂತೆ ವೇಷ ಹಾಕಿಕೊಂಡು ತಮ್ಮ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ತಾರೆ. ಇವರ ಇಡೀ ತಂಡದಲ್ಲಿ ಅವತ್ತು ಕಳ್ಳತನ ನಡೆದಾಗ ಸುಮಾರು 7-8 ಜನ ಮಾತ್ರ ಇದ್ರು ಅಂತ ಅವರು ಹೇಳ್ತಾರೆ. ಆದರೆ ಇದೆಷ್ಟು ನಿಜ ಅಥವಾ ಸುಳ್ಳು ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಯಾಕಂದ್ರೆ ಇವರದು ಒಂದು ದೊಡ್ಡ ಚೈನ್ ನೆಟ್ವರ್ಕ್ ಇರುತ್ತೆ. ಒಂದ್ಸಲ ಇವರ ಟಾರ್ಗೆಟ್ ಫಿಕ್ಸ್ ಆದ್ರೆ ತಮ್ಮದೇ ಗುಂಪಿನ ಇನ್ನೊಬ್ಬರಿಗೆ ಈ ಬಗ್ಗೆ ರಹಸ್ಯವಾಗಿ ಸಿಗ್ನಲ್ ಕೊಟ್ಟು ತಮ್ಮ ಕೆಲಸಕ್ಕೆ ಮುಂದಾಗ್ತಾರೆ. ಅವತ್ತು ಅವರು ಸೇಲಂ ರೈಲ್ವೆ ನಿಲ್ದಾಣದ ಬಳಿ ವ್ಯಾಪಾರಿಗಳ ಹಾಗೆ ಟೆಂಟ್ ಹಾಕಿ ಕುಳಿತಿದ್ದಾಗ ಆ ಟ್ರೈನ್ ನಲ್ಲಿ ಇಷ್ಟೊಂದು ಹಣ ಬರ್ತಾ ಇದೆ ಅನ್ನುವ ವಿಷಯ ಅವರಿಗೆ ಗೊತ್ತೇ ಇರಲಿಲ್ಲ. ಅವರಿಗೆ ಈ ವಿಷಯ ಗೊತ್ತಾಗಿದ್ದು ಅಲ್ಲಿ ಅದರ ಕಾವಲಿಗೆ ನಿಂತಿದ್ದ ಪೊಲೀಸರು ತಮ್ಮಲ್ಲೇ ಅದರ ಬಗ್ಗೆ ಮಾತನಾಡಿಕೊಂಡಿದ್ರಿಂದ. ಯಾವಾಗ ಪೊಲೀಸರು ಟ್ರೈನ್ ನಲ್ಲಿ ಬರುವ ಈ ಹಣದ ಬಾಕ್ಸ್ ಗಳ ಬಗ್ಗೆ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ರು, ಅದನ್ನ ಅಲ್ಲೇ ಇದ್ದು ಕೇಳಿಸಿಕೊಂಡ ಈ ಗ್ಯಾಂಗ್ನ ಕೆಲವರು ತಕ್ಷಣ ತಮ್ಮ ಗ್ಯಾಂಗ್ ಲೀಡರ್ ಆದ ಮೋಹರ್ ಸಿಂಗ್ಗೆ ಈ ಬಗ್ಗೆ ಸುದ್ದಿ ಕೊಡ್ತಾರೆ. ಅವನು ತಕ್ಷಣ ಈ ಬಗ್ಗೆ ಅಲರ್ಟ್ ಆಗಿ ಅದೇ ನಮ್ಮ ಟಾರ್ಗೆಟ್ ಅಂತ ತನ್ನ ಗ್ಯಾಂಗಿನ ಎಲ್ಲರಿಗೂ ಸೂಚನೆ ಕೊಡ್ತಾನೆ. ಟ್ರೈನ್ ಹಣದ ಸಹಿತ ಅಲ್ಲಿಗೆ ಬಂದಾಗ ಬಹಳ ಹೊತ್ತು ಅದು ಅಲ್ಲಿ ನಿಂತಿತ್ತು. ಈ ಸಮಯಾವಕಾಶದಲ್ಲಿ ಆ ಟ್ರೈನ್ ಅಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಎಲ್ಲೆಲ್ಲಿ ನಿಲ್ಲುತ್ತೆ, ಈ ಹಣ ಯಾರು ಎಲ್ಲಿ ಕಲೆಕ್ಟ್ ಮಾಡಿಕೊಳ್ಳುತ್ತಾರೆ ಎಂಬ ಮುಂತಾದ ತುಂಬಾ ಡೀಟೇಲ್ಸ್ ತೆಗೆದುಕೊಂಡು ಈ ಕದೀಮರು ಈ ಆಪರೇಷನ್ಗೆ ಮುಂದಾಗ್ತಾರೆ. ಮೇಲಾಗಿ ಈ ಜನ ಹಳೆ ಬಟ್ಟೆ ಧರಿಸಿ ಯಾರೋ ದೂರದ ಊರಿನ ನಿರಾಶ್ರಿತರ ಹಾಗೆ ರೈಲ್ವೆ ಪ್ಲಾಟ್ಫಾರ್ಮ್ಗಳಲ್ಲಿ ಅವರ ಪಾಡಿಗೆ ಅವರು ಕುಳಿತಿರ್ತಾರೆ. ಪೊಲೀಸರಿಗೆ ಇವರ ಮೇಲೆ ಸಂದೇಹ ಬರೋದಕ್ಕೆ ಚಾನ್ಸೇ ಇರಲ್ಲ. ಏನು ಅವರ ಪಾಡಿಗೆ ಅವರು ಕುಳಿತಿದ್ದಾರೆ ಅನ್ನೋ ತರ ಅವರು ಅಲ್ಲಿದ್ದರೂ ಸಹ ಯಾರಿಗೂ ಗೊತ್ತಾಗದ ಹಾಗೆ ಅಲ್ಲಿ ಇರುವ ಎಲ್ಲರ ಚಲನವಲನಗಳನ್ನ ಅವರು ರಹಸ್ಯವಾಗಿ ಗೂಢಾಚಾರಿಕೆ ಮಾಡ್ತಿರ್ತಾರೆ. ಈ ಗ್ಯಾಂಗಿನ ಸ್ತ್ರೀಯರು, ಮಕ್ಕಳು ಇವರೆಲ್ಲರನ್ನು ಅಲ್ಲಿ ವಿಷಯ ಕಲೆಕ್ಟ್ ಮಾಡಿಕೊಳ್ಳೋದಕ್ಕೋಸ್ಕರ ಅವರ ಗ್ಯಾಂಗಿನ ಲೀಡರ್ ಅವರನ್ನ ಅಲ್ಲಿ ಬಿಟ್ಟಿರ್ತಾನೆ. ಅವರು ಅವನಿಗೆ ಅಲ್ಲಿಯ ಕ್ಷಣದ ಅಪ್ಡೇಟ್ ಕೊಡ್ತಾ ಇರ್ತಾರೆ. ಈ ಗ್ಯಾಂಗ್ನ ಲೀಡರ್ ಆದ ಮೋಹರ್ ಸಿಂಗ್ಗೆ ಆ ಟ್ರೈನ್ ನಲ್ಲಿ ಹಣ ಇದೆ ಅನ್ನೋದೇನೋ ಗೊತ್ತಿತ್ತು, ಆದ್ರೆ ಅದರಲ್ಲಿ ಸರಿಯಾಗಿ ಎಷ್ಟಿದೆ ಅಂತ ಗೊತ್ತಿರಲಿಲ್ಲ. ಈ ಹಣವನ್ನ ಲೂಟಿ ಮಾಡುವ ಬಗ್ಗೆ ಅತಿಯಾದ ಆತ್ಮವಿಶ್ವಾಸ ಹೊಂದಿದ್ದ ಅವನು ಇದಕ್ಕಾಗಿ ಒಂದು ಸ್ಪೆಷಲ್ ಟೀಮ್ ಅನ್ನ ರಚನೆ ಮಾಡ್ತಾನೆ. ಆ ರೂಟ್ನಲ್ಲಿ ಹಣ ಬರುವ ಟ್ರೈನ್ ಅಲ್ಲಿಗೆ ಬರೋದಕ್ಕೆ ಇನ್ನು 7 ದಿನ ಬಾಕಿ ಇತ್ತು. ಈ 7 ದಿನಗಳಲ್ಲಿ ಈ ಗ್ಯಾಂಗ್ನ ಕೆಲವರು ಆ ಟ್ರೈನ್ ಹತ್ತಿ ಅದು ಅಲ್ಲಿಂದ ಎಲ್ಲಿವರೆಗೆ ಹೋಗುತ್ತೆ, ದಾರಿ ಮಧ್ಯೆ ಎಲ್ಲೆಲ್ಲಿ ನಿಲ್ಲುತ್ತೆ, ಎಷ್ಟೊತ್ತು ನಿಲ್ಲುತ್ತೆ ಹಾಗೂ ಪ್ರತಿ ನಿಲ್ದಾಣದಲ್ಲಿಯೂ ಪೊಲೀಸರು ಎಷ್ಟು ಜನ ಇರ್ತಾರೆ ಅನ್ನೋದನ್ನೆಲ್ಲ ತಾವೇ ಸ್ವತಃ ಪ್ರಯಾಣ ಮಾಡಿ ತಿಳಿದುಕೊಂಡು ಪ್ರತಿಯೊಬ್ಬರ ಯೋಜನೆಯನ್ನ ತುಂಬಾ ಕರಾರುವಕ್ಕಾಗಿ ಮಾಡಿಕೊಳ್ಳುತ್ತಾರೆ. ಈ ಟ್ರೈನ್ ಸೇಲಂನಿಂದ ಇಗ್ಮೋರ್ ಹಾಗೂ ಸೇತುಪೇಟೆಯ ನಿಲ್ದಾಣಗಳಲ್ಲಿ ಹಲವು ಗಂಟೆಗಳ ಕಾಲ ನಿಲ್ಲಿಸುವ ಬಗ್ಗೆ ಅವರಿಗೆ ಗೊತ್ತಾಯಿತು. ಹಾಗೂ ಮುಂದೆ ವಿರುದಾಚಲಂಗೆ ಬಂದಾಗ ಅಲ್ಲಿ ಟ್ರೈನ್ನ ಡೀಸೆಲ್ ಇಂಜಿನ್ ಬಿಚ್ಚಿ ಅದಕ್ಕೆ ವಿದ್ಯುತ್ ಇಂಜಿನ್ ಜೋಡಿಸ್ತಾರೆ ಅಂತಾಲೂ ಅದಕ್ಕಾಗಿ ಸುಮಾರು 1 ಗಂಟೆಯ ಸಮಯ ಆ ಟ್ರೈನ್ ಅಲ್ಲೇ ನಿಲ್ಲುತ್ತೆ ಅನ್ನೋದನ್ನ ಸಹ ಕಳ್ಳರು ಪಕ್ಕ ಮಾಡಿಕೊಳ್ತಾರೆ. ಇಷ್ಟೆಲ್ಲದರ ಬಗ್ಗೆ ಮಾಹಿತಿ ತಿಳಿದುಕೊಂಡವರು ಇನ್ನು ಈ ಟ್ರೈನ್ ಬರೋದನ್ನೇ ಕಾದು ಕೂರುತ್ತಾರೆ. ಅವರ ನಿರೀಕ್ಷೆಯಂತೆ ಅವರು ಕಳ್ಳತನ ಮಾಡುವ ಆ ದಿನವೂ ಬರುತ್ತೆ. ಅವತ್ತು 2016ರ ಆಗಸ್ಟ್ 8ನೇ ತಾರೀಕಿನ ರಾತ್ರಿ ಸುಮಾರು 9 ಗಂಟೆಗೆ ಟ್ರೈನ್ ಸೇಲಂ ನಿಲ್ದಾಣಕ್ಕೆ ಬರುತ್ತೆ. ಅದು ಬರುವಷ್ಟರಲ್ಲಿ ಆಗ್ಲೇ ಪೊಲೀಸರ ದೊಡ್ಡ ದಂಡೆ ಅಲ್ಲಿ ಜಮಾಯಿಸಿತ್ತು. ಅವರು ಹಣ ತುಂಬಿದ ಬೋಗಿಯ ಅಕ್ಕಪಕ್ಕ ಎಲ್ಲಾ ಬೋಗಿಗಳನ್ನ ಅತ್ಯಂತ ಎಚ್ಚರಿಕೆಯಿಂದ ಹಾಗೂ ಜಾಗರೂಕತೆಯಿಂದ ಚೆಕ್ ಮಾಡ್ತಾರೆ. ಹಾಗೂ ಬೇಕಂತಲೇ ಹಣ ಇದ್ದ ಕಂಪಾರ್ಟ್ಮೆಂಟ್ನ ಪಕ್ಕದ ಬೋಗಿಯನ್ನ ಖಾಲಿ ಬಿಟ್ಟಿದ್ದರು. ರಾತ್ರಿ 9 ಗಂಟೆಗೆ ಸೇಲಂ ಜಂಕ್ಷನ್ನಿಂದ ಹೊರಟ ಟ್ರೈನ್ ಮುಂದೆ ಅಯೋಧ್ಯ ಪಟ್ಟಣಂ, ವಾಳಪಾಡಿ, ಆತೂರ್ ಹೀಗೆ ವಿವಿಧ ಜಂಕ್ಷನ್ಗಳನ್ನ ದಾಟಿ ಮುಂದೆ ಹೋಗಿ ಅದೇ ರಾತ್ರಿ ಸುಮಾರು 11 ಗಂಟೆಗೆ ಮುಂದೆ ಇದ್ದ ಚಿನ್ನ ಸೇಲಂಗೆ ತಲುಪುತ್ತದೆ. ಅಲ್ಲಿ ಸಹ ಹೆಚ್ಚು ಹೊತ್ತು ನಿಲ್ಲಿಸದ ಟ್ರೈನ್ 11ರ ಸುಮಾರಿಗೆ ಅಲ್ಲಿಂದಲೂ ಹೊರಡುತ್ತದೆ. ಅಲ್ಲಿಂದ ನೆಕ್ಸ್ಟ್ ಅದು ದೂರದ
ವಿರುದಾಚಲಂನವರೆಗೂ ಹೋಗಬೇಕಿತ್ತು. ಅಲ್ಲಿಂದ ತುಂಬಾ ನಿಧಾನವಾಗಿ ಹೊರಟ ಟ್ರೈನ್ ಕ್ರಮೇಣ ತನ್ನ ವೇಗದ ಗತಿಯನ್ನ ಹೆಚ್ಚಿಸಿಕೊಳ್ಳುತ್ತೆ. ಈ ದಾರಿಯ ಮಧ್ಯೆ ಮಧ್ಯಪ್ರದೇಶದ ಆ ಖತರ್ನಾಕ್ ಕಳ್ಳರು ತಮ್ಮ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿದ್ದು. ಇನ್ನೂ ಸಹ ಟ್ರೈನ್ ತನ್ನ ವೇಗವನ್ನ ತುಂಬಾ ಜಾಸ್ತಿ ಮಾಡಿಕೊಂಡಿರಲಿಲ್ಲ. ಇದೇ ಸಮಯ ನೋಡಿದ ಈ ಗ್ಯಾಂಗ್ನ 5 ಜನ ಬೇರೊಂದು ಕಂಪಾರ್ಟ್ಮೆಂಟ್ ನಿಂದ ಅದರ ಪಕ್ಕದ ಕಂಪಾರ್ಟ್ಮೆಂಟ್ ಕಡೆಗೆ ಬರ್ತಾರೆ. ಆದರೆ ಅವರು ಕಂಪಾರ್ಟ್ಮೆಂಟ್ ಒಳಗೆ ಬರಲ್ಲ, ಅದನ್ನ ಎಚ್ಚರಿಕೆಯಿಂದ ಹತ್ತಿ ಅದರ ಮೇಲ್ಗಡೆ ರೂಫ್ ಮೇಲೆ ಹೋಗ್ತಾರೆ. ಈಗ ಇವರು ಮೇಲ್ಗಡೆ ರೂಫ್ ನಿಂದ ಹಣ ಇದ್ದ ಬೋಗಿಯ ಕಡೆಗೆ ನಡೆದುಕೊಂಡು ಹೋಗ್ತಾರೆ. ಮುಂದೆಲ್ಲಾದ್ರೂ ಸ್ಟಾಪ್ ಬಂದಾಗ ಜನ ಅಥವಾ ಅಧಿಕಾರಿಗಳು ಇವರನ್ನ ನೋಡ್ತಾರೆ ಅನ್ನುವ ಭಯ ಅವರಿಗೆ ಇರ್ಲಿಲ್ವಾ ಅಂತ ನೀವು ಕೇಳಬಹುದು. ಆದ್ರೆ ಆ ಟ್ರೈನ್ ತನ್ನ ಮುಂದಿನ ನಿಲ್ದಾಣ ಬರುವವರೆಗೂ ಮಧ್ಯದಲ್ಲಿ ಎಲ್ಲಿಯೂ ಯಾವ ಕಾರಣಕ್ಕೂ ನಿಲ್ಲೋದಿಲ್ಲ ಅನ್ನೋದು ಅವರಿಗೆ ಗೊತ್ತಿತ್ತು. ಹಾಗೂ ಅದರ ಮುಂದಿನ ನಿಲ್ದಾಣವಾದ ವಿರುದಾಚಲಂಗೆ ಅದು ಬಂದು ಸೇರೋದಕ್ಕೆ ಇನ್ನು 45 ನಿಮಿಷಗಳ ಸಮಯ ಬಾಕಿ ಇತ್ತು. ಈ ಸಮಯಾವಕಾಶದಲ್ಲಿ ತಾವಂದುಕೊಂಡ ಕೆಲಸವನ್ನ ಮಾಡುವಷ್ಟು ಕೆಪಾಸಿಟಿ ಅವರಿಗಿತ್ತು. ಹೀಗಾಗಿ ಅವರು ಅಷ್ಟು ಧೈರ್ಯವಾಗಿ ಈ ಮಾರ್ಗ ಮಧ್ಯೆ ಆ ಟ್ರೈನ್ನ ರೂಫ್ ಹತ್ತಿದ್ದು. ಇದನ್ನೆಲ್ಲ ಅವರು ಕಳೆದ 1 ವಾರದಲ್ಲಿ ಈ ಟ್ರೈನ್ನಲ್ಲಿ ಸ್ವತಃ ಪ್ರಯಾಣ ಮಾಡಿ ಅದು ಎಲ್ಲೆಲ್ಲಿ ಎಷ್ಟೊತ್ತು ನಿಲ್ಲುತ್ತದೆ, ಅದು ನಿಲ್ಲಿಸುವಾಗ ಯಾರೆಲ್ಲ ಇರ್ತಾರೆ ಹಾಗೂ ಯಾರು ಇರೋದಿಲ್ಲ ಅನ್ನೋದನ್ನ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ರು. ಅವರ ಹತ್ರ ಬ್ಯಾಟ್ರಿ ಕಟರ್ ಹಾಗೂ ಮ್ಯಾನ್ಯುವಲ್ ಕಟರ್ ಎಂಬ ಟೂಲ್ಸ್ ಸಹ ಇದ್ದವು. ಅವುಗಳ ಸಹಾಯದಿಂದ ಹಣ ಇದ್ದ ಬೋಗಿಯ ಮೇಲಕ್ಕೆ ಬಂದವರು ಅಲ್ಲೊಂದು ದೊಡ್ಡ ರಂಧ್ರವನ್ನ ಕೊರೆಯೋದಕ್ಕೆ ಶುರು ಮಾಡ್ತಾರೆ. ಆ ರೀತಿ ಕೊರೆದು ಆ ಕಂಪಾರ್ಟ್ಮೆಂಟ್ ನ ಒಳಗಡೆ ಬಂದವರಿಗೆ ಅದರಲ್ಲಿ ಹಣ ಎಲ್ಲಿದೆ, ಯಾವ ರೀತಿ ಇಟ್ಟಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ಬಹುಮಟ್ಟಿಗೆ ಅಷ್ಟೆಲ್ಲ ಹಣವನ್ನ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಇಡೋದು ವಾಡಿಕೆ. ಆದ್ರೆ ಒಳಗೆ ಬಂದ ಕಳ್ಳರ ಮುಂದೆ ಇದ್ದದ್ದು ಮರದ ಬಾಕ್ಸ್ಗಳು. ಅವುಗಳನ್ನ ನೋಡಿದವರೇ ಇನ್ನು ನಮ್ಮ ಕೆಲಸ ತುಂಬಾ ಈಸಿ ಆಯಿತು ಅಂತ ಖುಷಿ ಪಡ್ತಾರೆ. ಆ ಬೋಗಿಯ ಒಳಗೆ ಬರೀ 500 ಹಾಗೂ 1000 ರೂಪಾಯಿ ಮುಖಬೆಲೆಯ ನೋಟುಗಳೇ ತುಂಬಿದ್ದ ಸುಮಾರು 220 ಬಾಕ್ಸ್ಗಳಿದ್ದವು. ಈ ಬಾಕ್ಸ್ಗಳಲ್ಲಿ ಇದ್ದದ್ದು ಒಟ್ಟು 340 ಕೋಟಿ ರೂಪಾಯಿ. ಆದರೆ ಒಳಗೆ ಬಂದ ಕಳ್ಳರ ಬಳಿ ಇದ್ದದ್ದು 6 ಲುಂಗಿಗಳು ಮಾತ್ರ. ಹೀಗಾಗಿ ಹೆಚ್ಚಿನ ಹಣಕ್ಕೆ ಆಸೆ ಪಡದ ಅವರು ಅವರ ಬಳಿ ಇದ್ದ ಬಟ್ಟೆಗಳಲ್ಲಿ ಸಾಕಾಗುವಷ್ಟು ಹಣವನ್ನ ಅದರಿಂದ ಎಗರಿಸಿ ತಾವು ಯಾವ ರಂಧ್ರದಿಂದ ಕೆಳಗೆ ಬಂದಿದ್ರು ಅದರ ಮೂಲಕವೇ ಹೊರಗಡೆ ಹೋಗುತ್ತಾರೆ. ಟ್ರೈನ್ ಅಲ್ಲಿಂದ ಮುಂದೆ ವಯಲೂರು ಎಂಬ ಊರಿನ ಮೇಲೆ ಹೋಗುತ್ತದೆ. ಈ ಊರಿನ ಬಳಿ ಒಂದು ಬ್ರಿಡ್ಜ್ ಬರುತ್ತೆ. ತಮ್ಮ ಬಳಿ ಇದ್ದ ಹಣದ ಗಂಟುಗಳನ್ನೆಲ್ಲ ಆ ಬ್ರಿಡ್ಜ್ ಕೆಳಗೆ ಇವರು ಎಸೆಯೋದಕ್ಕೆ ಶುರು ಮಾಡ್ತಾರೆ. ಅದರ ಕೆಳಗೆ ಈ ಮೊದಲೇ ರೆಡಿಯಾಗಿ ನಿಂತಿದ್ದ ಇವರದ್ದೇ ಗ್ಯಾಂಗಿನ ಕೆಲವರು ಆ ಚೀಲಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಳ್ತಾರೆ. ಹಾಗೂ ಅದರ ಮುಂದೆಯೇ ನಿಂತಿದ್ದ ಅವರದ್ದೇ ಕಾರಲ್ಲಿ ಅವುಗಳ ಮೇಲೆ ತುಂಬಿಸಿಕೊಂಡು ಸ್ವಲ್ಪ ಮುಂದಕ್ಕೆ ಹೋಗ್ತಾರೆ. ಈಗ ಟ್ರೈನ್ನಲ್ಲಿ ಇದ್ದವರು ವಿರುದಾಚಲಂ ನಿಲ್ದಾಣವು ಹತ್ತಿರ ಬರ್ತಾ ಇದ್ದ ಹಾಗೆ ಟ್ರೈನ್ನ ವೇಗ ಕಡಿಮೆಯಾದಂತೆ ಆ ನಿಲ್ದಾಣ ಬರುವ ಮೊದಲೇ ಬಹಳ ಎಚ್ಚರಿಕೆಯಿಂದ ಕೆಳಗಿಳಿದು ಒಬ್ಬೊಬ್ಬರೇ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಹಾಗೆ ಇಳಿದು ಬಂದು ತಮ್ಮ ಗ್ಯಾಂಗ್ನವರ ಜೊತೆ ಸೇರಿ ತಾವು ಕದ್ದಿದ್ದ ಆ ಗಂಟುಗಳನ್ನ ಓಪನ್ ಮಾಡಿ ನೋಡಿದಾಗ ಅವರು ನಿರೀಕ್ಷೆ ಮಾಡದಿದ್ದ ಒಂದು ಶಾಕ್ ಅವರಿಗೆ ಕಾದಿತ್ತು. ಆ ಚೀಲಗಳಲ್ಲಿ ಇದ್ದದ್ದು ಬಳಸೋದಕ್ಕಾಗದ, ಜನರು ಬ್ಯಾಂಕ್ಗೆ ವಾಪಸ್ ಕೊಟ್ಟಿದ್ದಂತಹ ಹರಿದು ಹೋದ ಡ್ಯಾಮೇಜ್ಡ್ ನೋಟುಗಳು. ಅದನ್ನು ನೋಡಿದ ತಕ್ಷಣ ಎಲ್ಲರಿಗೂ ನಿರಾಸೆ ಉಂಟಾಯಿತು. ಆದರೂ ಸಹ ಇಷ್ಟೆಲ್ಲ ರಿಸ್ಕ್ ತೆಗೆದುಕೊಂಡು ತಂದಿರುವ ಆ ನೋಟುಗಳನ್ನ ಮಾರನೇ ದಿನ ಬ್ಯಾಂಕಿಗೆ ತೆಗೆದುಕೊಂಡು ಹೋಗಿ ಕೆಲವೇ ದಿನಗಳಲ್ಲಿ ಅದರಲ್ಲಿ ಸ್ವಲ್ಪ ಭಾಗದ ಹಣವನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ತರ್ತಾರೆ. ಆದರೆ ತದನಂತರ ಮುಂದಿನ 2-3 ತಿಂಗಳಲ್ಲಿಯೇ ಕೇಂದ್ರ ಸರ್ಕಾರದಿಂದ ಒಂದು ಅನಿರೀಕ್ಷಿತ ನೋಟ್ ಬ್ಯಾನ್ ಪಾಲಿಸಿ ಜಾರಿಯಾಗುತ್ತದೆ. ಹೌದು, ನಿಮ್ಗೆಲ್ಲ ನೆನಪಿರುವಂತೆ ಅದೇ ವರ್ಷದ ನವೆಂಬರ್ 8ನೇ ತಾರೀಕಿನಂದು ದೇಶದ ಎಲ್ಲಾ ಹಳೆಯ 500 ರೂಪಾಯಿ ನೋಟುಗಳು ಹಾಗೂ 1000 ರೂಪಾಯಿ ನೋಟುಗಳು ಬ್ಯಾನ್ ಆಗಿದ್ದವು. ಈ ರೀತಿಯ ಒಂದು ನೋಟ್ ಬ್ಯಾನ್ ಆದೇಶವನ್ನ ದೇಶದ ಪ್ರಧಾನಿಯಾದ ಮೋದಿಯವರು ಅಧಿಕೃತವಾಗಿ ಘೋಷಣೆ ಕೂಡ ಮಾಡ್ತಾರೆ. ಅವತ್ತು ನವೆಂಬರ್ 8ರ ರಾತ್ರಿ 8ನೇ ತಾರೀಕಿನಂದು ದೇಶದ ಎಲ್ಲಾ ಸುದ್ದಿ ವಾಹಿನಿಗಳಲ್ಲೂ ಈ ನೋಟ್ ಬ್ಯಾನ್ ಬಗ್ಗೆ ಶ್ರೀ ನರೇಂದ್ರ ಮೋದಿ ಅವರು ಮಾತನಾಡುತ್ತಿರುವ ಸುದ್ದಿ ಪ್ರಸಾರವಾಗುತ್ತದೆ. ಅದನ್ನ ಎಲ್ಲರಂತೆ ಈ ಕಳ್ಳರು ಸಹ ಟಿವಿಗಳಲ್ಲಿ ನೋಡ್ತಾರೆ. ಈ ಸುದ್ದಿಯನ್ನ ನೋಡಿದ ತಕ್ಷಣ ಅವರೆಲ್ಲರ ಎದೆ ಒಡೆದು ಹೋದಂತಾಗುತ್ತದೆ. ಯಾಕಂದ್ರೆ ಅವರ ಬಳಿ ಇನ್ನೂ ಚಲಾವಣೆಯಾಗದ ಅಥವಾ ಎಕ್ಸ್ಚೇಂಜ್ ಆಗಿರದೇ ಇದ್ದ 2 ಕೋಟಿಗಿಂತ ಹೆಚ್ಚಿನ ಮೊತ್ತದ ಹರಿದು ಹೋದ ನೋಟುಗಳು ಇದ್ದವು. ಈಗ ಅದೆಲ್ಲವನ್ನ ಎಕ್ಸ್ಚೇಂಜ್ ಮಾಡಿಕೊಳ್ಳೋದಕ್ಕೆ ಅಸಾಧ್ಯ ಅಂತ ಗೊತ್ತಾಗಿ ಅಷ್ಟು ಹಣವನ್ನ ಅವರು ಒಂದು ಕಡೆ ಹಾಕಿ ಸುಟ್ಟು ಹಾಕ್ತಾರೆ. ಇಲ್ಲಿ ಅವರ ಕೈಚಳಕ ಅದ್ಭುತವಾಗಿದ್ದರೂ ಸಹ ಹಣೆ ಬರಹ ಸರಿಯಿಲ್ಲ ಅಂತ ಹೇಳಬಹುದು. ಹಾಲಿವುಡ್ ಸಿನಿಮಾವನ್ನ ಮೀರಿಸುವಂತಹ ಬುದ್ಧಿ ಚಾತುರ್ಯ ಬಳಸಿ ಇಷ್ಟು ಹಣವನ್ನ ಇವರು ದೋಚಿದ್ರು. ಆದರೆ ಅದರಲ್ಲಿ ಬಹುಪಾಲು ಹಣ ಅವರಿಗೆ ಯಾವುದೇ ರೀತಿಯಲ್ಲೂ ಉಪಯೋಗಕ್ಕೆ ಬರಲಿಲ್ಲ. ಅನಕ್ಷರಸ್ಥರಾದ ಈ ಜನರ ಬುದ್ಧಿವಂತಿಕೆ ಮುಂದೆ ಎಲ್ಲ ರೀತಿಯಲ್ಲೂ ಟ್ರೈನಿಂಗ್ ತೆಗೆದುಕೊಂಡು ಬಂದ ಪೊಲೀಸರೇ ಜೋಕರ್ಗಳಾಗಿ ಹೋಗಿದ್ದರು. ದೂರದ ನಾಸಾದವರ ಸಹಾಯ ತೆಗೆದುಕೊಳ್ಳುವ ರೇಂಜ್ಗೆ ಇಲ್ಲಿ ಈ ಖದೀಮರು ಪೊಲೀಸರನ್ನ ತಂದಿದ್ದರು. ಕೊಲೆ, ಕಳ್ಳತನ ಅಥವಾ ಯಾವುದೇ ಸಮಾಜಘಾತುಕ ಕೆಲಸಗಳಿಗೆ ನಿರ್ದಿಷ್ಟ ಜಾತಿ, ಮತ, ಸಮುದಾಯ ಎಂಬ ಯಾವುದೇ ಬೌಂಡ್ರಿ ಇರೋದಿಲ್ಲ.
ಆದರೂ ಸಹ ಮಧ್ಯಪ್ರದೇಶದ ಈ ಒಂದು ವಿಶೇಷ ಗುಂಪಿನ ಜನ ಇವತ್ತೂ ಸಹ ಇಂತಹ ಸಮಾಜಘಾತುಕ ಚಟುವಟಿಕೆಗಳಿಗೆ ತುಂಬಾ ಕುಖ್ಯಾತಿ ಪಡೆದ ಜನರಾಗಿದ್ದಾರೆ. 200 ವರ್ಷಗಳ ಇವರ ಚರಿತ್ರೆಯ ಬಗ್ಗೆ ಕೇಳಿದ್ರೆ ಇವರ ಶೌರ್ಯ ಸಾಹಸಗಳ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಹಾಗೆಲ್ಲ ಇವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿದ ಜನ. ಕಾಲಕ್ರಮೇಣ ಸ್ಥಿತಿ ಸಂದರ್ಭಗಳು ಇವರನ್ನ ಕ್ರಿಮಿನಲ್ಗಳಾಗಿ ಮಾರ್ಪಡಿಸಿದವು ಎನ್ನಬಹುದು. ಇನ್ನು ಈ ರೋಚಕ ಘಟನೆಯ ಬಗ್ಗೆ ನಿಮ್ಮ ನಿಲುವು ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.